ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರಿಂದ ಮಾಯದಂತಹ ಮಳೆಯಿಂದ ಮೈದುಂಬಿದೆ ಮದಗಮಾಸೂರು ಕೆರೆ. ಕೋಡಿ ಬಿದ್ದು ದುಮ್ಮಿಕ್ಕಿ ಹರಿತಾ ಇದೆ ಐತಿಹಾಸಿಕವಾದ ಕೆರೆ. ಪ್ರಕೃತಿಯ ಮಡಿಲಲ್ಲಿ ಜಲರಾಶಿಯ ಅದ್ಭುತವಾದ ವೈಭವ ಕೂಡ ಕಂಡು ಬರ್ತಾ ಇದೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮದಗಮಾಸೂರು ಕೆರೆ ಇದು. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಜಿಲ್ಲೆಯ ಕೆರೆಗಳಿಗೆ ಈಗ ಜೀವಕಳೆ ಬಂದಿರತಕ್ಕಂಥದ್ದು. ನಾವು ರಟ್ಟಿಹಳ್ಳಿ ತಾಲೂಕಿನ ಮದಗದ ಮಾಸೂರು ಇರತಕ್ಕಂಥ ಕೆಂಚಮ್ಮನ ಕೆರೆ ಬಳಿ ಇರತಕ್ಕಂಥದ್ದು ನೋಡ್ಬೋದು ನೀವು. ಕೆಂಚಮ್ಮನ ಕೆರೆ ಈಗ ತುಂಬಿ ಇರತಕ್ಕಂಥದ್ದು. ಕೆಂಚಮ್ಮನ ಕೆರೆ ಈಗ ಸುಮಾರು 106 ಎಕರೆಯಲ್ಲಿರ್ತಕ್ಕಂಥ ಈ ಕೆರೆ ಕೋಡಿ ಬಿದ್ದು ಸಂಪೂರ್ಣವಾಗಿ ಒಂದು ಮಿನಿ ಜಲಪಾತದಂತೆ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕೋಟೆಗಳ ಮಧ್ಯೆ ಕಣಿವೆಗಳ ಮಧ್ಯೆ ಇರತಕ್ಕಂಥ ಈ ಕೆಂಚಮ್ಮನ ಕೆರೆಗೆ ಮಲೆನಾಡು ಭಾಗದಲ್ಲಿ ಶಿವಮೊಗ್ಗ ಆಗಿರ್ಬೋದು, ಶಿಕಾರಿಪುರ ಆಗಿರ್ಬೋದು, ಆ ಭಾಗದಲ್ಲಿ ಸುರಿತಕ್ಕಂಥ ಮಳೆಗೆ ನೀರು ಹರಿದು ಬಂದು ಕೆರೆನೇ ಸೇರುತ್ತೆ. ಕೆರೆನೇ ಸೇರಿದ ಬೆಳಕೆ ಈ ರೀತಿ ಒಂದು ಮಿನಿ ಜಲಪಾತ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಜಲಪಾತವನ್ನು ನೋಡಲು ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಸುತ್ತಮುತ್ತಲಿರ್ತಕ್ಕಂಥ ಎಲ್ಲೇ ಜಿಲ್ಲೆಯ ಜನರು ಈ ಮಿನಿ ಜಲಪಾತದ ರಮಣೀಯ ದೃಶ್ಯಗಳನ್ನು ನೋಡಲು ಆಗಮಿಸ್ತಕ್ಕಂಥದ್ದು. ಮಳೆಗಾಲ ಬಂದರೆ ಸಾಕು ಈ ಜಲಪಾತದ ಸುತ್ತ ಪ್ರವಾಸಿಗರ ದಂಡೆ ಇರ್ತದೆ ಅಂತ ಹೇಳ್ಬೋದು. ಈಗಾಗಲೇ ಕಳೆದ ಒಂದು 15 ದಿನಗಳಿಂದ ಕೆರೆ ಬತ್ತಿ ಹೋಗಿತ್ತು. ಆದರೆ ಈಗ ಸದ್ಯ ಏನಾಗಿದೆ ಅಂದರೆ ಕಳೆದ 15 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಮಳೆಗೆ ಈ ಕೆರೆಗೆ ಜೀವಕಳೆ ಬಂದಿರತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು, ಕೆರೆ ಕೋಡಿ ಬಿದ್ದು ಹರಿತಾ ಇರೋ ದೃಶ್ಯ ಒಂದು ಕೆನೆ ಹಾಲಿನಂತೆ ನೊರೆ ಎಬ್ಬಿಸ್ತಕ್ಕಂಥದ್ದು, ಫಾಗ್ ಬರ್ತಕ್ಕಂಥದ್ದು. ಈಗಾಗಲೇ ಮಳೆ ನೀರಿನಿಂದ ಈಗ ಒಂದು ಫಾಲ್ಸು ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನೋಡಲು ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಆಗಮಿಸ್ತಾ ಇರತಕ್ಕಂಥದ್ದು. ಪ್ರವಾಸಿಗರಿಗೆ ಈಗ ಇದೊಂದು ಏನಂತಂದರೆ ಹಾವೇರಿ ಜಿಲ್ಲೆಯ ಮಟ್ಟಿಗೆ ಒಂದು ಜೋಗ್ ಫಾಲ್ಸ್ ಅಂತಲೇ ಹೇಳ್ಬೋದು. ಈ ಜೋಗ್ ಫಾಲ್ಸ್ ಅಂತ ಹೋಗಿ ನೋಡದೇ ಇರೋರು ಈ ಮಾಸೂರಿನ ಕೆಂಚಮ್ಮನ ಕೆರೆಗೆ ಬಂದು ಈ ದೃಶ್ಯಾವಳಿಯನ್ನು ನೋಡಿ ಕಣ್ತುಂಬಿಕೊಳ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಮೇಲ್ಗಡೆ ಪ್ರವಾಸಿಗರಿಗೆ ಕೆರೆಯನ್ನು ನೋಡಲು ಕೋಡಿ ಬಿದ್ದಂಥ ನೀರನ್ನು ಹರಿದು ಹೋಗೋದನ್ನು ನೋಡಲು ಒಂದು ಬ್ಯಾರಿಕೇಡನ್ನು ಅಳವಡಿಸ್ತಕ್ಕಂಥದ್ದು. ಈಗಾಗಲೇ ಇದ್ರ ಜೊತೆಗೆ ಏನಂತಂದರೆ ಸ್ಥಳೀಯ ಅಕ್ಕಪಕ್ಕದ ಹಳ್ಳಿ ಇರ್ತಕ್ಕಂಥ ಜನರು ಮೀನು ಹಿಡಿಯುವ ಸಾಹಸಕ್ಕಂತೂ ಒಂದು ಮುಂದಾಗಿರ್ತಕ್ಕಂಥದ್ದು. ಈ ನೀರು ಹರಿದು ಮುಂದೆ ಕುಮದ್ವತಿ ನದಿ ಸೇರಿ ಅಲ್ಲಿಂದ ಮುಂದೆ ತುಂಗಭದ್ರಾ ನದಿಯನ್ನು ಸೇರತಕ್ಕಂಥ ಈ ಕೆಂಚಮ್ಮನ ಕೆರೆ ನೀರು ಒಂದು ರೀತಿ ಹಾವೇರಿ ಜಿಲ್ಲೆಯ ಮಟ್ಟಿಗೆ ಒಂದು ಜೀವ ನದಿ ಆಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಈ ಕೆಂಚಮ್ಮನ ಕೆರೆಯನ್ನು ನೋಡಲು ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಮೂಲಭೂತ ಸೌಲಭ್ಯಗಳಿಲ್ಲ. ಯಾಕಂದರೆ ರಸ್ತೆ ಇಲ್ಲ, ಸರಿಯಾಗಿ ದಾರಿ ಇಲ್ಲ. ಇಲ್ಲಿರ್ತಕ್ಕಂಥ ಬಂದು ಸ್ವಲ್ಪ ಹೊತ್ತು ತಂಗಿ ಇಲ್ಲಿ ಇರ್ತಕ್ಕಂಥ ಒಂದು ಪ್ರವಾಸಿ ತಾಣವನ್ನು ಕಣ್ತುಂಬಿಕೊಳ್ಳಲು ಒಂದು ಸೂಕ್ತ ಮೂಲಭೂತ ಸೌಲಭ್ಯಗಳಿಲ್ಲ. ಈ ಮೂಲಭೂತ ಸೌಲಭ್ಯಗಳನ್ನು ಪ್ರವಾಸಿಗರಿಗೆ ಜಿಲ್ಲಾಡಳಿತ ಆಗಿರ್ಬೋದು, ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಸೂಕ್ತ ರೀತಿಯಲ್ಲಿ ಒದಗಿಸಿಕೊಟ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಜನರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಇದ್ರ ಜೊತೆಗೆ ಏನಂತಂದರೆ ಜಿಲ್ಲಾಡಳಿತ ಈಗ ಹಲವು ಬಾರಿ ಇದರೊಂದು ಪ್ರಸ್ತಾವನೆ ಕಳಿಸಿದ್ರು. ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಇದಕ್ಕೆ ಯಾವುದೇ ರೀತಿ ಒಂದು ಅನುದಾನ ಒಂದು ನಿಗದಿಯಾಗಿಲ್ಲ. ಯಾಕಂದರೆ ಇದು ಗಡಿ ಭಾಗದಲ್ಲಿದೆ, ಶಿವಮೊಗ್ಗ ಮತ್ತು ಹಾವೇರಿ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಒಂದು ಸ್ವತಂತ್ರವಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಿಲ್ಲ. ಜೊತೆಗೆ ಇಲ್ಲಿರ್ತಕ್ಕಂಥ ಏನಂತಂದರೆ ಹೆಚ್ಚು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯ ಜನರು ಬಂದು ಈ ಪ್ರವಾಸಿ ತಾಣವನ್ನು ಕಣ್ತುಂಬಿಕೊಂಡು ಕುಟುಂಬ ಸಮೇತರವಾಗಿ ಎಂಜಾಯ್ ಮಾಡಲು ಸಾಧ್ಯವಾಗುತ್ತದೆ. MH ಪ್ರಶಾಂತ್, TV5 ಕನ್ನಡ, ಹಾವೇರಿ.